ಕಾಂತಾರ ಚಾಪ್ಟರ್ 1 ನಮಗೆ ಸದ್ಯಕ್ಕೆ ಭಾರತದ ತುಂಬ ಕೇಳಿ ಬರ್ತಿರುವಂಥ ಸಿನಿಮಾದ ಹೆಸರು. ಕಾಂತಾರ ಚಿತ್ರದ ಖ್ಯಾತಿ ನಂತರ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಕಾಂತಾರ ಚಾಪ್ಟರ್ 1 ವೀಕ್ಷಣೆ ಮಾಡೋದಕ್ಕೆ ತುದಿಕಾಲಲ್ಲಿ ನಿಂತಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಆದ ನಂತರ ನಮ್ಮ ರಿಷಬ್ ಶೆಟ್ಟರು ಕಾಂತಾರದ ಪ್ರಿಕ್ವೆಲ್ ಮಾಡೋದಾಗಿ ಹೇಳಿದರು. ಎಲ್ಲಿಗೆ ಬಂತು ಕಾಂತಾರ ಚಾಪ್ಟರ್ 1? ಈ ಚಿತ್ರದ ಎಲ್ಲ ಅಪ್ಡೇಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಇನ್ನೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಮೊದಲಿಗೆ ಬರೀ ಕನ್ನಡಕ್ಕೆ ಸೀಮಿತ ಆಗಿರುವಂಥ ನಮ್ಮ ನಟ ಕಾಂತಾರ ಬಿಡುಗಡೆ ಆಗಿ ಯಶಸ್ಸು ಕಂಡ ನಂತರ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದುಕೊಂಡರು. ಕನ್ನಡದ ನೇಟಿವಿಟಿ ಕಥೆ ಹೊಂದಿದ ಈ ಸಿನಿಮಾವನ್ನು ಪರಭಾಷೆ ಜನರೆಲ್ಲ ಮೆಚ್ಚಿಕೊಂಡಿದ್ದರು. ಸದ್ಯ ಕಾಂತಾರ ಚಿತ್ರದ ಮುಂದಿನ ಫ್ಯೂಚರ್ ಕಥೆಯನ್ನು ತೋರಿಸಲಾಗಿದ್ದು, ಕಾಂತಾರ ಚಾಪ್ಟರ್ 1 ಅಲ್ಲಿ ಹಿಂದೆ ನಡೆದಿರುವಂಥ ಪಾಸ್ಟ್ ಬಗ್ಗೆ ತೋರಿಸ್ತೀವಿ ಅಂತ ರಿಷಬ್ ಶೆಟ್ಟರು ಹೇಳಿರುವುದನ್ನು ನಾವು ನೋಡಿದ್ದೀವಿ. ಚಿತ್ರದ ಮೇಲೆ ಜನರು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೂ ಕೂಡ ನಮ್ಮ ಕನ್ನಡದ ಹೆಸರಾಂತ ಪ್ರೊಡಕ್ಷನ್ ಹೌಸ್ ಆದಂಥ ಹೊಂಬಾಳೆ ಅವರೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಕಾಂತಾರ ಚಿತ್ರವು ಸುಮಾರು 15 ಕೋಟಿ ಬಜೆಟಲ್ಲಿ ನಿರ್ಮಾಣ ಮಾಡಿ ಸರಿಸುಮಾರು 450 ಕೋಟಿ ಗಳಿಕೆಯನ್ನು ಕಂಡಿತ್ತು. ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿತ್ತು. ಇನ್ನು ಇದೇ ಕಾರಣಕ್ಕೆ ಕಾಂತಾರ ಚಾಪ್ಟರ್ 1ಗೆ ಹೊಂಬಾಳೆಯವರು ಸುಮಾರು 125 ಕೋಟಿ ಬಜೆಟ್ ಹಾಕಿದ್ದು, ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಹಾಕಿದ ಚಿತ್ರವಾಗುತ್ತೆ. ಇನ್ನು ಸದ್ಯ ಕಾಂತಾರ ಚಿತ್ರದ ಶೂಟಿಂಗ್ ಶುರುವಾಗಿದ್ದು, ಚಿತ್ರದ ಮೇಲೆ ಕೆಲವು ಪ್ರಕರಣಗಳು ಕೂಡ ಕೇಳಿ ಬರ್ತಿವೆ. ಚಿತ್ರದ ಶೂಟಿಂಗ್ ಕರ್ನಾಟಕದ ಗವಿಗುಡ್ಡದ ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಿದ್ದು, ಅರಣ್ಯದಲ್ಲಿ ಇವರು ಸ್ಫೋಟಕಗಳನ್ನು ಬಳಸುವುದು ಮತ್ತು ಇದರಿಂದ ಅರಣ್ಯ ನಾಶ ಮಾಡುತ್ತಿದ್ದಾರೆಂದು ಸ್ಥಳೀಯರು ಹೇಳುತ್ತಿರುವುದು ಒಂದು ದೊಡ್ಡ ಎಡವಟ್ಟಾಗಿದೆ. ಇದಲ್ಲದೆ ಕಾಡಿನಲ್ಲಿ ಚಿತ್ರೀಕರಣದ ಚಟುವಟಿಕೆಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗುತ್ತಿವೆ ಎಂದು ಅಲ್ಲಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆರೋಪವನ್ನು ಮಾಡಿದ್ದಾರೆ. ಇಷ್ಟಾದರೂ ಚಿತ್ರದ ಶೂಟಿಂಗ್ ಭರದಿಂದ ಸಾಗುತ್ತಿದ್ದು, ಇನ್ನೇನು ಕೆಲವೇ ತಿಂಗಳಲ್ಲಿ ಮುಗಿಸಬಹುದು ಅಂತ ಅನಿಸುತ್ತೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರದ ರಿಲೀಸ್ ಡೇಟ್ ಅನ್ನು ನಾಯಕ ಮತ್ತು ನಿರ್ದೇಶಕರಾದಂಥ ರಿಷಬ್ ಶೆಟ್ಟಿ ಅವರು ಅಕ್ಟೋಬರ್ 2, 2025ರಂದು ಬಿಡುಗಡೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸದ್ಯ ಈ ಚಿತ್ರದ ರಿಲೀಸ್ಗಾಗಿ ಹಲವಾರು ಜನ ಕಾಯ್ತಾ ಇದ್ದಾರೆ. ಹಾಗೆಯೇ ಇದಕ್ಕೆ 125 ಕೋಟಿ ಬಜೆಟ್ ಹಾಕಿರೋದ್ರಿಂದ ಇದರ ಅಂದಾಜುಗಳಿಗೆ ಸುಮಾರು 500 ಕೋಟಿ ಆಗಬಹುದು ಎಂದು ಸಿನಿ ಪಂಡಿತರು ಲೆಕ್ಕ ಹಾಕಿದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರವು ಅಚ್ಚರಿ ಎಂಬಂತೆ ಈ ವರ್ಷ ರಿಲೀಸ್ ಆಗ್ತಾ ಇರುವಂಥ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ರಜನಿಕಾಂತ್ ಮತ್ತು ಪ್ರಭಾಸ್ ಅವರ ಸಿನಿಮಾಗಳನ್ನು ಹಿಂದೆ ಹಾಕಿದೆ. ಹಾಗಾದರೆ ಈ ವರ್ಷದ ಬಹುನಿರೀಕ್ಷಿತ ಪಟ್ಟಿಯಲ್ಲಿ ಯಾವೆಲ್ಲ ಚಿತ್ರಗಳಿವೆ, ಟಾಪ್ 10ರಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರದ ಸ್ಥಾನ ಎಷ್ಟಿದೆ ಎಂಬುದರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. 2025ರ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿ ರಶ್ಮಿಕಾ ಮಂದಣ್ಣ ಅವರ ಅಭಿನಯದ ತಮ್ ಸಿನಿಮಾ ಇದೆ. ಹಾಗೆ 9ನೇ ಸ್ಥಾನದಲ್ಲಿ ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಚಿತ್ರ ಇದ್ದು, 8ನೇ ಸ್ಥಾನದಲ್ಲಿ ಪ್ರಭಾಸ್ ಅವರ ದಿ ರಾಜಾಸಾಬ್ ಚಿತ್ರ ಇದೆ. 7ನೇ ಸ್ಥಾನದಲ್ಲಿ ಕಮಲ್ ಹಾಸನ್ ಅವರ ತಮಿಳು ಚಿತ್ರವಾದ ಥಗ್ಸ್ ಆಫ್ ಲೈಫ್ ಕಂಡುಬರುತ್ತದೆ. 6ನೇ ಸ್ಥಾನದಲ್ಲಿ ಹೃತಿಕ್ ರೋಷನ್ ಮತ್ತು ಜೂನಿಯರ್ NTR ಅವರ ಬಹುನಿರೀಕ್ಷಿತ ಸಿನಿಮಾ ಆದಂಥ ವಾರ್ 2 ಇದೆ. ಹಾಗೆ 5ನೇ ಸ್ಥಾನದಲ್ಲಿ ರಜನಿಕಾಂತ್ ಹಾಗೂ ಬಹುನಾಯಕರನ್ನು ಹೊಂದಿರುವಂಥ ಕೂಲಿ ಚಿತ್ರ ಕಂಡುಬರುತ್ತೆ. ಇನ್ನು 4ನೇ ಸ್ಥಾನದಲ್ಲಿ ಸದ್ಯ ರಿಲೀಸ್ ಆದಂಥ ರೇಡ್ 2 ಚಿತ್ರ ಇದೆ. 3ನೇ ಸ್ಥಾನದಲ್ಲಿ ಸೂರ್ಯ ಅವರ ರೆಟ್ರೋ ಚಿತ್ರ ಇದ್ದು, ಇದು ನಿರೀಕ್ಷೆಯನ್ನು ಹುಸಿ ಮಾಡಿದೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಸಲ್ಮಾನ್ ಖಾನ್ ಅವರ ಸಿಕಂದರ್ ಚಿತ್ರವಿದ್ದು, ಇದು ಕೂಡ ನಿರೀಕ್ಷೆ ಮಾಡಿದಷ್ಟು ಗಳಿಸಲು ವಿಫಲವಾಗಿದೆ ಅಂತ ಹೇಳ್ಬೋದು. ಇನ್ನು ನಂಬರ್ 1 ಸ್ಥಾನದಲ್ಲಿ ನಮ್ಮ ಕನ್ನಡದ ಚಿತ್ರವಾದಂಥ ಕಾಂತಾರ ಚಾಪ್ಟರ್ 1 ಇದ್ದು, ಚಿತ್ರ ನೋಡೋದಕ್ಕೆ ಜನರು ಅತಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಮೊದಲು ಕನ್ನಡ ಇಂಡಸ್ಟ್ರಿ ಚಿಕ್ಕದಾಗಿದ್ದು, ಅಂತಹ ಪಟ್ಟಿಗಳಲ್ಲಿ ಬರೀ ಹಿಂದಿ, ತೆಲುಗು, ತಮಿಳು ಚಿತ್ರಗಳು ನೋಡೋದಕ್ಕೆ ಸಿಗ್ತಾ ಇದ್ವು. ನಮ್ಮ ಕನ್ನಡದ ಚಿತ್ರ ತೆಲುಗು, ತಮಿಳು, ಹಿಂದಿ ಇಂಡಸ್ಟ್ರಿಯ ಚಿತ್ರಗಳನ್ನು ಹಿಂದೆ ಹಾಕಿ ನಂಬರ್ 1 ಸ್ಥಾನ ಪಡೆದಿರೋದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಚಿತ್ರವು ಅಕ್ಟೋಬರ್ 2ರಂದು ರಿಲೀಸ್ ಆಗಲಿದ್ದು, ಅತ್ಯಂತ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.